ಮಗನ ರಾಜಕೀಯ ಭವಿಷ್ಯ ನಿರ್ಧಾರಕ್ಕೆ ಎಚ್ಡಿಕೆ ಮಹತ್ವದ ಹೆಜ್ಜೆಯನ್ನ ಇಡುವುದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹೊಸ ರೂಪದಿಂದ ಅಖಾಡಕ್ಕಿಳಿತಾರ ನಿಖಿಲ್ ಕುಮಾರಸ್ವಾಮಿ. ಹಾಗಾದ್ರೆ ಹೊಸ ವರ್ಷಕ್ಕೆ ಜೆಡಿಎಸ್ಗೆ ನೂತನ ಸಾರಥಿ ಆಗ್ತಾರ ನಿಖಿಲ್. ಜೆಡಿಎಸ್ ರಾಜ್ಯಾಧ್ಯಕ್ಷರ ಹೊಣೆಯನ್ನ ನಿಖಿಲ್ ಕುಮಾರಸ್ವಾಮಿಗೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ ಅನ್ನೋದು ಈಗ ಪ್ರಚಲಿತದಲ್ಲಿರುವಂತ ವಿಚಾರ. ಸದ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ನಿಖಿಲ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯುವ ನಾಯಕನ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡೋಕೆ ನಿರ್ಧರಿಸಿದ್ದಾರೆ. ಯುವ ಪಡೆಯನ್ನ ಪಕ್ಷದತ್ತ ಸೆಳೆಯೋದಕ್ಕೆ ಈ ನಿರ್ಧಾರವನ್ನ ಕೈಗೊಂಡಂಗೆ ಕಾಣಿಸ್ತಾ ಇದೆ. ಹೊಸ ವರ್ಷದಲ್ಲಿ ನಿಖಿಲ್ಗೆ ಹೊಸ ಜವಾಬ್ದಾರಿ ಸಿಗುವಂತ ಸಾಧ್ಯತೆ, ಆ ನಿಟ್ಟಿನಲ್ಲಿ ಚಿಂತನೆ. ಈ ಬಗ್ಗೆ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಕುಮಾರಸ್ವಾಮಿ ಅವರು. ಒಂದು ಸುತ್ತಿನ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಸದ್ಯಕ್ಕೆ ಜೆಡಿಎಸ್ಗೆ ಅಸ್ತಿತ್ವ ಉಳಿಸಿಕೊಳ್ಳುವಂತ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು, ಬಟ್ ಸೋತಿದ್ದಾರೆ. ನಿಖಿಲ್ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದನ್ನು ಗಮನಿಸಿದ್ರಿ. ನಾನು ಪಕ್ಷ ಬಿಟ್ಟಂತೂ ಎಲ್ಲಿಗೂ ಹೋಗಲ್ಲ, ಪಕ್ಷ ಕಟ್ಟುವ ಕೆಲಸವನ್ನ ಮಾಡ್ತೀನಿ ಅಂತ. ಇದೀಗ ನಿಖಿಲ್ ಅವರನ್ನೇ ರಾಜ್ಯಾಧ್ಯಕ್ಷವನ್ನಾಗಿ ಮಾಡೋದ್ರಿಂದ ನಿಖಿಲ್ಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ, ಜೊತೆಗೆ ಪಕ್ಷಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಯೂತ್ಸನ್ನು ಸೆಳೆಯುವಂಥ ಕೆಲಸವನ್ನ ಮಾಡಬಹುದು, ಪಕ್ಷ ಬಲವರ್ಧನೆ ಮಾಡ್ದಂಗೂ ಆಗತ್ತೆ. ಒಂದು ಜವಾಬ್ದಾರಿ, ಒಂದು ಸ್ಥಾನಮಾನ ಅನ್ನುವಂಥದ್ದು ನಿಖಿಲ್ಗೂ ಕೂಡ ಸಿಗತ್ತೆ. ಸದಸ್ಯರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಳ್ಬಹುದು. ಸೊ ಆ ನಿಕಟವಾದಂಥ ಸಂಪರ್ಕ ಇದ್ದರೆ ಮುಂದೆ ಎಲೆಕ್ಷನನ್ನು ಎದುರಿಸೋಕೆ ಈಸಿ ಆಗಬಹುದು. ಆ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಆಲ್ರೆಡಿ ನಾಯಕರ ಜೊತೆಗೆ ಮಾತಾಡಿದ್ದಾರಂತೆ, ಎಲ್ಲರೂ ಓಕೆ ಅಂತ ಅಂದಿದ್ದಾರಂತೆ. ಸೊ ಇದೆಲ್ಲವೂ ಕೂಡ ಸೆಟ್ ಆದರೆ ಹೊಸ ವರ್ಷಕ್ಕೆ 2025ಕ್ಕೆ ಜೆಡಿಎಸ್ನ ನೂತನ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರ ಸ್ವೀಕರಿಸುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಹೊಸ ವರ್ಷಕ್ಕೆ ಜೆಡಿಎಸ್ಗೆ ಹೊಸ ಹುಮ್ಮಸ್ಸು ತರೋದಕ್ಕೆ ಹೊಸ ಸಾರಥಿಯನ್ನು ನೇಮಕ ಮಾಡಬೇಕು, ಹೊಸ ಪರ್ವ ಶುರು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಕುಮಾರಸ್ವಾಮಿ ಅವರು ಹಾಕಿಕೊಂಡಿದ್ದಾರೆ. ಒಂದು, ಮಗನ ರಾಜಕೀಯ ಭವಿಷ್ಯವನ್ನು ಭದ್ರ ಮಾಡೋದು, ಇನ್ನು ಪಕ್ಷವನ್ನು ಕೂಡ ಭದ್ರ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಕುಮಾರಸ್ವಾಮಿ ಅವರು ಈಗ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋ ಕೆಲಸ. ಒಂದು, ಮಗನ ಭವಿಷ್ಯ ಭದ್ರ ಮಾಡಬೇಕು, ಇನ್ನೊಂದು ಸೋತು ಹೋಗ್ತಾ ಇರುವಂಥ ಜೆಡಿಎಸ್ ಅನ್ನು ಮತ್ತೆ ಅಸ್ತಿತ್ವಕ್ಕೆ ತರಬೇಕು ಅನ್ನೋ ಪ್ಲಾನ್. ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಇದಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ರಾಕೇಶ್? ನೀತಿ ರಾಜ್ಯದ ಪ್ರಾದೇಶಿಕ ಪಕ್ಷ ಅಂತಲೇ ಗುರುತಿಸಿಕೊಂಡಿರುವಂತಹ ಜೆಡಿಎಸ್ಗೆ ಈಗ ಮರುಚೈತನ್ಯದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ತಯಾರಿಯನ್ನ ಮಾಡೋದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ತಯಾರಿಯನ್ನ ಮಾಡ್ತಿದ್ದಾರೆ. ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಡ ಕಾರ್ಯಕರ್ತ ವಲಯದಲ್ಲಿ ಕೇಳಿ ಬರ್ತಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ತಾವು ಕೂಡ ಆ ವಿಚಾರದಲ್ಲಿ ಮುಂದುವರಿಯುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ನಿಖಿಲ್ ಕುಮಾರ್ಗೆ ಪಕ್ಷದ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸುವ ಮುಖಾಂತರ ಯುವ ನಾಯಕತ್ವದಡಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಮುನ್ನಡೆಸುವಂತಹ ನಿರ್ಧಾರವನ್ನ ಅವರು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಪಕ್ಷದ ಮೂಲಗಳು ಕೂಡ ಈ ವಿಚಾರವನ್ನ ಸ್ಪಷ್ಟಪಡಿಸಿವೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ಗೆ ಉತ್ತಮ ನೆಲೆ ಕಂಡುಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಬೈ ಎಲೆಕ್ಷನ್ ಹಾಗೆ ಎಂಪಿ ಎಲೆಕ್ಷನ್ ಎರಡರಲ್ಲೂ ಕೂಡ ಪಕ್ಷದ ಸ್ಥಾನಮಾನಗಳು ಮತ್ತು ಕಾರ್ಯಕರ್ತರ ವಲಯ ಏನು ಅನ್ನೋದನ್ನ ಮತ್ತೊಮ್ಮೆ ತಿಳಿದುಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮೈತ್ರಿ ರಾಜಕಾರಣದ ಮೇಲೆ ಸಾಕ್ತಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ನ ಈ ದೋಸ್ತಿ ಎಲ್ಲಿಯವರೆಗೆ ಮುಂದುವರಿಸಿದೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ವಿಚಾರವಾಗಿರೋದ್ರಿಂದಾಗಿ ತಮ್ಮ ಪಕ್ಷವನ್ನು ಸದೃಢವಾಗಿ ಕಟ್ಟುವ ಮುಖಾಂತರ ತಮ್ಮ ಪುತ್ರನಿಗೆ ಈ ಹಿಂದೆ ಆಗಿದ್ದಂತಹ ರಾಜಕೀಯ ಸೋಲಿನ ಕಹಿಯನ್ನ ಮರೆಸುವಂತಹ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಹಾಗೆ ಈಗಾಗಲೇ ಯುವ ಜಾತ್ಯತೀತ ಜನತಾದಳವನ್ನು ಮುನ್ನಡೆಸುತ್ತಿರುವಂತಹ ನಿಖಿಲ್ ಅವರಿಗೆ ಪಕ್ಷದ ಜವಾಬ್ದಾರಿ ಕೊಡುವ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸುವಂತಹ ಜವಾಬ್ದಾರಿಯನ್ನು ಕೊಡಲಾಗ್ತದೆ. ಹೊಸ ನಾಯಕತ್ವ ಹಿನ್ನೆಲೆಯಲ್ಲಿ ಯುವಕರು ಕೂಡ ಪಕ್ಷದತ್ತ ಸೆಳೆದು ಬರಲಿ ಅನ್ನುವಂತಹ ಯೋಚನೆಯಿಂದ ಈ ಪ್ರಯತ್ನವನ್ನು ಮಾಡೋದಕ್ಕೆ ಅವರು ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪದೇ ಪದೇ ಪಕ್ಷದಲ್ಲಿ ಹಿರಿಯ ನಾಯಕರುಗಳು ಕೂಡ ತಮ್ಮ ಮನಸ್ಸನ್ನು ಬದಲಾಯಿಸಿ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನು ಕೊಡ್ತಿರೋದ್ರಿಂದಾಗಿ ಹಿರಿಯರ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಹಿರಿಯನಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷವನ್ನ ಮುನ್ನಡೆಸುವಂತದ್ದು ಉತ್ತಮ ಅನ್ನುವಂತಹ ಯೋಚನೆಯನ್ನ ಜೆಡಿಎಸ್ನ ಮತ್ತಷ್ಟು ಪ್ರಮುಖರು ಕೂಡ ಮಾಡಿದ್ದಾರೆ. ಒಂದು ಕಡೆ ಕುಟುಂಬ ರಾಜಕಾರಣ ಅನ್ನುವಂತಹ ಆರೋಪ ಇದ್ರೂ ಕೂಡ ಅದನ್ನು ಹೊರತಾಗಿ ನೋಡೋದ್ರಲ್ಲಿ ಪಕ್ಷಕ್ಕೆ ನಾಯಕತ್ವದ ಅವಶ್ಯಕತೆ ಇರೋದ್ರಿಂದಾಗಿ
ಈಗಾಗಲೇ ರಾಜಕೀಯದ ಅನುಭವವನ್ನು ಪಡೆದಿರುವಂತಹ ಕುಮಾರಸ್ವಾಮಿ ಅವರು ನಿಖಿಲ್ ಅವರಿಗೆ ಅದನ್ನ ದಾರಿ ಎರೆಯುವ ಮುಖಾಂತರ ತಮ್ಮ ಮಗನಿಗೂ ಅದನ್ನ ರಾಜಕೀಯ ವರ್ಷದಲ್ಲಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಯೋಚನೆಯನ್ನ ಮಾಡಿದ್ದಾರೆ. ಹೊಸ ವರ್ಷದಲ್ಲಿ ಈ ಮಾತುಕತೆಗಳು ಫಲಪ್ರದ ಆಗ್ಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.